ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಇಂಗ್ಲೀಷ್ನ ಕಲಿತಾ ಹೋಗೋಣ. ಕನ್ನಡದ ಮೂಲಕನೇ ತುಂಬ ಒಳ್ಳೊಳ್ಳೆ ಸೆಂಟೆನ್ಸ್ ಹಾಕಿದ್ದೀನಿ. ಯಾಕಂದರೆ ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ, ನಾವು ಆ ಭಾಷೆಗೆ ಎದುರುಕೊಂಡಿದ್ದೀವಿ, ಅದು ನಮಗೆ ಕಲಿಯೋಕ್ಕೆ ಆಗ್ತಾಯಿಲ್ಲ ಎದುರುಕೊಂಡಿರೋದ್ರಿಂದ. ಸೊ ಅದು ಒಂದು ಭಾಷೆನೇ, ನಾವು ಆರಾಮಾಗಿ ಕಲ್ತ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ರಿಗೂ ವೆಲ್ಕಮ್ ಅಗೇನ್. ಮೊದಲನೇದು ಹೀಗಿದೆ. ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂತಂದರೆ, ಮೊದಲು ನಾವು ಯಾವುದೇ ಒಂದು ಕೆಲಸ ಮಾಡಲಿ ನೀಟಾಗಿ ಮಾಡಬೇಕು, ಹಾಗೆ ಫಾಸ್ಟಾಗಿ ಮಾಡಬೇಕು. ಆಗ ನಮ್ಮ ಏಕಾಗ್ರತೆ ತುಂಬ ಚೆನ್ನಾಗಿರುತ್ತೆ. ಏನು ಹೇಳಿ, ನಮ್ಮ ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ಆ ಕಾದಂಬರಿಯನ್ನು ನಾನು ಓದಿದ್ದೇನೆ. ಆ ಕಾದಂಬರಿಯನ್ನು ನಾನು ಓದಿದ್ದೇನೆ. ಅದನ್ನು ಇಂಗ್ಲೀಷಲ್ಲಿ ಐ ಹ್ಯಾವ್ ರೀಡ್ ದಟ್ ನಾವೆಲ್. ಐ ಹ್ಯಾವ್ ರೀಡ್ ದಟ್ ನಾವೆಲ್. ಆ ಕಾದಂಬರಿಯನ್ನು ನಾನು ಓದಿದ್ದೇನೆ ಅನ್ನೋದನ್ನು ಇಂಗ್ಲೀಷಲ್ಲಿ ಐ ಹ್ಯಾವ್ ರೀಡ್ ದಟ್ ನಾವೆಲ್. ನಾವು ಸುಮಾರು ಕಥೆಗಳು, ಕಾದಂಬರಿಗಳು, ಕವನಗಳು, ಕವಿತೆಗಳು ಹೀಗೆ ಓದಿರ್ತೀವಿ. ಅದನ್ನು ಈ ಥರ ಹೇಳ್ಬೋದು ಐ ಹ್ಯಾವ್ ರೀಡ್ ದಟ್ ನಾವೆಲ್ ಆರ್ ಕವಿತೆ, ಕೊಯೆಟ್ ಏನಾದರೂ ಒಂದು ಹೇಳ್ಬೋದು. ಅವಳ ಹತ್ತಿರ ಎಷ್ಟು ಪುಸ್ತಕಗಳಿದ್ದವು ಅನ್ನೋದನ್ನು ಇಂಗ್ಲೀಷಲ್ಲಿ ಅವಳ ಹತ್ತಿರ ಎಷ್ಟು ಪುಸ್ತಕಗಳಿದ್ದವು ಅನ್ನೋದನ್ನು ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್. ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್. ಅವಳ ಹತ್ತಿರ ಎಷ್ಟು ಪುಸ್ತಕಗಳಿದ್ದವು ಅನ್ನೋದನ್ನು ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್ ಅಂತ ಹೇಳ್ಬೋದು. ಹಾಗೆ ತುಂಬ ಪುಸ್ತಕವನ್ನು ಯಾರು ಓದ್ತಾರೋ ಅವರು ಹೆಚ್ಚು ಹೆಚ್ಚು ನಾಲೆಡ್ಜ್ ಬೆಳೆಸ್ಕೊಂಡಿರ್ತಾರಂತೆ. ಸೊ ನೀವು ಹೆಚ್ಚು ಹೆಚ್ಚು ಬುಕ್ಸ್ನ ಓದಿ, ಹೆಚ್ಚು ಹೆಚ್ಚಾಗಿ ಕಲೀರಿ, ಹೆಚ್ಚು ಹೆಚ್ಚು ನಾಲೆಡ್ಜ್ ಇಟ್ಕೊಳ್ಳಿ ಫ್ರೆಂಡ್ಸ್. ಅವಳ ಹತ್ತಿರ ಎಷ್ಟು ಪುಸ್ತಕಗಳಿದ್ದವು ಅನ್ನೋದನ್ನು ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್. ಇಂಗ್ಲೀಷ್ನಲ್ಲಿ ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್. ಅವಳ ಹತ್ತಿರ ಎಷ್ಟು ಪುಸ್ತಕಗಳಿದ್ದವು ಅನ್ನೋದನ್ನು ಹೌ ಮೆನಿ ಬುಕ್ಸ್ ಡಿಡ್ ಶಿ ಹ್ಯಾವ್ ಅಂತ ಹೇಳ್ಬೋದು. ನೀವು ದಿನಾಲು ವ್ಯಾಯಾಮ ಮಾಡಿ. ನೋಡಿ, ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟು. ಇವಾಗೆಲ್ಲ ವ್ಯಾಯಾಮ ಮಾಡೋದೇ ಬಿಟ್ಬಿಟ್ಟಿರ್ತೀವಿ ನಾವು. ಸ್ವಲ್ಪ ಆದರೂ ಅಟ್ಲೀಸ್ಟ್ ಡೈಲಿ ಒಂದು 20 ಮಿನಿಟ್ಸ್ ಯೋಗ ಮಾಡೋದು, ಬ್ರೀತಿಂಗ್ ಮಾಡೋದು ಹೆಲ್ದಿ, ಹಾಗೆ ವ್ಯಾಯಾಮ ಮಾಡೋದು, ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ನಾವು. ನೀವು ದಿನಾಲು ವ್ಯಾಯಾಮ ಮಾಡಿ. ಅದನ್ನು ಇಂಗ್ಲೀಷಲ್ಲಿ ಡೂ ಎಕ್ಸಸೈಸ್ ಡೈಲಿ. ಡೂ ಎಕ್ಸಸೈಸ್ ಡೈಲಿ. ಈಗ ವ್ಯಾಯಾಮ ಮಾಡೋಕ್ಕಂತ ಟೈಮೇ ಇರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗೋದು, ಏನೋ ಒಂದು ಮಾಡ್ಕೊಂಡು ತಿಂದು ಅಷ್ಟಕ್ಕೆ ಟೈಮ್ ಆಗೋಗುತ್ತೆ. ಸೊ ಅದರಲ್ಲೇ ನಾವು ಒಂದು 20 ಮಿನಿಟ್ಸ್ ಆದರೂ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಟ್ಟು ವ್ಯಾಯಾಮ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಹಾಗೆ ನಮ್ಮ ಮೆಂಟಲಿ ಕೂಡ ಸ್ಟಿಫ್ ಆಗಿರಬಹುದು. ನೀವು ದಿನಾಲು ವ್ಯಾಯಾಮ ಮಾಡಿ. ಎಲ್ಲದಕ್ಕೂ ಟೈಮ್ ಕೊಡ್ತೀವಿ, ಆದರೆ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ನಾವು ಟೈಮ್ ಕೊಡ್ತಾಯಿಲ್ಲ. ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಮೆದುಳಿಗೆ, ನಮ್ಮ ಮನಸ್ಸಿಗೆ ನಾವು ಟೈಮ್ ಕೊಟ್ಟಂಗಾಗುತ್ತೆ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದ್ದೇನೆ. ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಅಡ್ಮೈರ್ ಯುವರ್ ಕರೇಜ್. ಐ ಅಡ್ಮೈರ್ ಯುವರ್ ಕರೇಜ್. ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದ್ದೇನೆ ಅನ್ನೋದನ್ನು ಐ ಅಡ್ಮೈರ್ ಯುವರ್ ಕರೇಜ್. ಐ ಅಡ್ಮೈರ್ ಯುವರ್ ಕರೇಜ್ ಅಂತ ಹೇಳ್ಬೋದು. ಕೆಲವೊಂದು ಸರ್ತಿ ಹೇಳ್ತಿರ್ತೀವಿ ನಮ್ಮ ಫ್ರೆಂಡ್ಸ್ಗೆ, ನಿನ್ನ ಧೈರ್ಯ ನಾನು ಮೆಚ್ಚಲೇಬೇಕು, ನಿನ್ನ ಧೈರ್ಯ ನಾನು ಮೆಚ್ಚಲೇಬೇಕು ಅಂತ ಹೇಳ್ತಿರ್ತೀವಿ, ಹೊಗಳ್ತಾ ಇರ್ತೀವಿ. ಏನಾದರೂ ಒಂದೊಳ್ಳೆ ಕೆಲಸ ಮಾಡಿದಾಗ, ಅಥವಾ ಹೆಲ್ಪ್ ಮಾಡಿದಾಗ, ಅಥವಾ ಬೇರೊಬ್ಬರಿಂದ ನಮಗೇನಾದ್ರು ಒಂದು ತೊಂದರೆನ ತಪ್ಪಿಸಿದಾಗ, ನಾವು ಭಯ ಪಡ್ಕೊಂಡಿದ್ದಾಗ ಅವ್ರು ಬಂದು ಆ ಕೆಲಸ ಮಾಡಿ ಮುಗಿಸಿರ್ತಾರೆ. ಅಂಥವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಐ ಅಡ್ಮೈರ್ ಯುವರ್ ಕರೇಜ್. ನಾನು ನಿಮ್ಮ ಧೈರ್ಯವನ್ನು ಮೆಚ್ಚಿದ್ದೇನೆ ಅನ್ನೋದನ್ನು ಐ ಅಡ್ಮೈರ್ ಯುವರ್ ಕರೇಜ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವಳಿಗೆ ತುಂಬ ಜ್ವರವಿದೆ. ಅವಳಿಗೆ ತುಂಬ ಜ್ವರವಿದೆ. ಇದು ತುಂಬ ಮಾಮೂಲಿ ಮಾತಾಡ್ತಾ ಇರ್ತೀವಿ ಮನೇಲೆಲ್ಲ. ಅವಳಿಗೆ ತುಂಬ ಜ್ವರ ಬಂದಿದೆ, ಅವಳಿಗೆ ತುಂಬ ಜ್ವರ ಇದೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಅವಳು ಎದ್ದೋಳಕ್ಕಾಗಲ್ಲ, ಅಷ್ಟು ಜ್ವರ ಇದೆ ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಶಿ ಹ್ಯಾಸ್ ಎ ವೆರಿ ಹೈ ಫೀವರ್. ಶಿ ಹ್ಯಾಸ್ ಎ ವೆರಿ ಹೈ ಫೀವರ್.
ಅವಳಿಗೆ ತುಂಬ ಜ್ವರವಿದೆ ಅಂತ ಹೇಳೋದನ್ನ ಈಗ ಆಫೀಸಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ ಇಲ್ಲೆಲ್ಲ ಕೇಳಿರ್ತೀವಿ ನಾವು. ಅವಳಿಗೆ ತುಂಬ ಜ್ವರ ಬಂದಿಲ್ಲ, ಅವಳಿಗೆ ತುಂಬ ಜ್ವರ ಇದೆ ಅದಕ್ಕೆ ಆಬ್ಸೆಂಟ್ ಆಗಿದ್ದಾಳೆ, ಆಫೀಸಿಗೆ ಬಂದಿಲ್ಲ, ಈ ಥರ ಮಾತಾಡ್ತಾನೆ ಇರ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಶಿ ಹ್ಯಾಸ್ ಎ ವೆರಿ ಹೈ ಫೀವರ್, ಅವಳಿಗೆ ತುಂಬ ಜ್ವರವಿದೆ ಅನ್ನೋದನ್ನು ಶಿ ಹ್ಯಾಸ್ ಎ ವೆರಿ ಹೈ ಫೀವರ್ ಅಂತ ಹೇಳ್ಬೋದು ನಾವು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ಅವಳಿಗೆ ಜ್ವರವಿದ್ದರೂ ಅವಳು ಶಾಲೆಗೆ ಬಂದಿದ್ದಳು. ಅವಳಿಗೆ ಜ್ವರವಿದ್ದರೂ ಅವಳು ಶಾಲೆಗೆ ಬಂದಿದ್ದಳು. ಈ ಸೆಂಟೆನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಅವಳಿಗೆ ಜ್ವರ ಇದ್ದರೂ ಕೂಡ ಅವಳು ಶಾಲೆಗೆ ಬಂದಿದ್ದಳು ಅಂತ. ನಾವು ಕೆಲವೊಂದು ಸಲ ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ, ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ, ಅವತ್ತು ಜ್ವರ ಇರಲಿ, ಒಂದು ಆಕ್ಸಿಡೆಂಟೇ ಆಗಿರಲಿ, ಒಂದೇನೇ ಆಗಿರಲಿ ಅವತ್ತು ಅಟೆಂಡ್ ಆಗಲೇಬೇಕಾಗಿರುತ್ತೆ. ಸೊ ಆ ಥರ ಇದರಲ್ಲಿ ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ, ಶಿ ಕೇಮ್ ಟು ಸ್ಕೂಲ್ ಇವನ್ ಥ್ರೋ ಶಿ ಹ್ಯಾಡ್ ಫೀವರ್. ಶಿ ಕೇಮ್ ಟು ಸ್ಕೂಲ್ ಇವನ್ ಥ್ರೋ ಶಿ ಹ್ಯಾಡ್ ಫೀವರ್. ಅವಳಿಗೆ ಜ್ವರ ಇದ್ದರೂ ಕೂಡ ಅವಳು ಶಾಲೆಗೆ ಬಂದಿದ್ಲು. ಕೆಲವೊಬ್ಬರು ಜ್ವರನೇ ಇರೋದಿಲ್ಲ, ಶಾಲೆಗೆ ಹೋಗಿರಲ್ಲ. ಸೊ ಅಂಥ ಟೈಮಲ್ಲಿ ನೋಡಿ, ಅವಳಿಗೆ ಜ್ವರ ಇದ್ದರೂ ಶಾಲೆಗೆ ಬಂದಿದ್ದಾಳೆ ಅಂತ ಹೇಳಿ ಬಯಸ್ಕೊಂಡಿರೋದು ಶಾಲೆಯಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಈ ಥರ ದಿನಗಳು. ಶಿ ಕೇಮ್ ಟು ಸ್ಕೂಲ್ ಇವನ್ ಥ್ರೋ ಶಿ ಹ್ಯಾಡ್ ಫೀವರ್. ಅವಳಿಗೆ ಜ್ವರವಿದ್ದರೂ ಕೂಡ ಅವಳು ಶಾಲೆಗೆ ಬಂದಿದ್ದಳು. ಶಿ ಕೇಮ್ ಟು ಸ್ಕೂಲ್ ಇವನ್ ಥ್ರೋ ಶಿ ಹ್ಯಾಡ್ ಫೀವರ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನನಗೆ ಬೇರೆ ಭಾಷೆ ಬರುವುದಿಲ್ಲ. ನನಗೆ ಬೇರೆ ಭಾಷೆ ಬರುವುದಿಲ್ಲ. ಈ ಕೆಲವೊಬ್ಬರಿಗೆ ಕನ್ನಡ ಬಿಟ್ಟು ಬೇರೆದೇನು ಬರೋದೇ ಇಲ್ಲ. ಅಂಥವ್ರು ಹೆದ್ರುಕೊಂಡಿರ್ತಾರೆ, ನನಗೆ ಬೇರೆ ಭಾಷೆ ಬರೋದಿಲ್ಲ, ಹೊರಗಡೆ ಹೋದರೆ ಹೆಂಗೆ ಮಾಡೋದು, ನನಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಾನು ಹೆಂಗೆ ಮಾತಾಡೋದು, ಬೇರೆಯವ್ರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ತುಂಬಾ ಹೆದರಿರ್ತೀವಿ. ಎಲ್ರಿಗೂ ಇದು ಸಿಚುವೇಶನ್ ಬಂದಿರುತ್ತೆ. ಸೊ ಅಂಥ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ ಅಂದರೆ, ಐ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್. ಐ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್. ನನಗೆ ಬೇರೆ ಭಾಷೆ ಬರುವುದಿಲ್ಲ ಅನ್ನೋದನ್ನು ಐ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್. ನನಗೆ ಬೇರೆ ಭಾಷೆ ಬರುವುದಿಲ್ಲ ಅನ್ನೋದನ್ನು ಐ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್. ಹಾಗೆ ನಾವು ಒಂದು ವಾರದ ನಂತರ ಊರಿಂದ ಬರುತ್ತೇವೆ. ನಾವು ಒಂದು ವಾರದ ನಂತರ ಊರಿಂದ ಬರುತ್ತೇವೆ. ಈ ಸೆಂಟೆನ್ಸ್ನ ಎಲ್ಲಿ ಯಾವಾಗ ಹೇಳ್ತೀವಿ, ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಆದರೆ ನಮ್ಮ ಫ್ರೆಂಡ್ಸ್ಗೆ, ಪರಿಚಯದವ್ರಿಗೆ ಈ ಥರ ಹೇಳ್ತಿರ್ತೀವಿ. ನಾವು ಇನ್ನೂ ಬರೋದಕ್ಕೆ ಒಂದು ವಾರ ಆಗುತ್ತೆ ಊರಿಂದ ಬರೋಕ್ಕೆ, ಅಥವಾ ನಾವು ಟ್ರಿಪ್ಪಿಂದ ಬರೋಕ್ಕೆ ಒಂದು ವಾರ ಆಗುತ್ತೆ, ನಾವು ಈ ಥರ ಪ್ಲೇಸಿಂದ ಬರೋಕ್ಕೆ ಒಂದು ವಾರ ಆಗುತ್ತೆ ಅನ್ನೋದನ್ನು ಹೇಳ್ತಾನೇ ಇರ್ತೀವಿ ಸಾಮಾನ್ಯವಾಗಿ. ಅದನ್ನು ಇಂಗ್ಲೀಷಲ್ಲಿ ಈ ಥರ ಹೇಳ್ತಾರೆ, ವಿ ವಿಲ್ ಕಮ್ ಫ್ರಮ್ ಟೌನ್ ಆಫ್ಟರ್ ಎ ವೀಕ್. ನಾವು ಒಂದು ವಾರದ ನಂತರ ಊರಿಂದ ಬರುತ್ತೇವೆ ಅನ್ನೋದನ್ನು ವಿ ವಿಲ್ ಕಮ್ ಫ್ರಮ್ ಟೌನ್ ಆಫ್ಟರ್ ಎ ವೀಕ್ ಅಂತ ಹೇಳ್ತೀವಿ. ನಾವು ಒಂದು ವಾರದ ನಂತರ ಊರಿಂದ ಬರುತ್ತೇವೆ, ಅದನ್ನು ಇಂಗ್ಲೀಷಲ್ಲಿ ವಿ ವಿಲ್ ಕಮ್ ಫ್ರಮ್ ಟೌನ್ ಆಫ್ಟರ್ ಎ ವೀಕ್ ಅಂತ ಹೇಳ್ತೀವಿ. ಯಾವಾಗಾದರೂ ನಾವು ತುಂಬ ಲೀವ್ ಹಾಕಿ ಒಂದು ವಾರಗಟ್ಟಲೆ ಊರಿಗೆ ಹೋಗ್ತೀವಿ, ತಿಂಗ್ಳುಗಟ್ಟಲೆ ಊರಿಗೆ ಹೋಗ್ತೀವಿ, ಅಥವಾ ಹುಷಾರಿಲ್ದಾಗ ಒಂದು ವಾರ ಮನೆಗೆ ಬರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನಾವು ಬರೋಕ್ಕಿನ್ನೂ ಒಂದು ವಾರ ಆಗುತ್ತೆ ಅಂತ ಹಿಂಗೆಲ್ಲ ಮಾತಾಡ್ತೀವಿ. ಅದೇ ರೀತಿ ಆ ಸೆಂಟೆನ್ಸ್ ಕೂಡ ಇರುತ್ತೆ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನೀವು ಮಾರ್ಕೆಟ್ಗೆ ಹೋಗಲು ನನ್ನ ಜೊತೆ ಬರುವಿರಾ. ನೀವು ಮಾರ್ಕೆಟ್ಗೆ ಹೋಗಲು ನನ್ನ ಜೊತೆ ಬರುವಿರಾ. ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ ಅಂತ ಅನ್ನೋದನ್ನು ಇಂಗ್ಲೀಷಲ್ಲಿ ಯು ಆಲ್ಸೋ ಕಮ್ ವಿತ್ ಮೀ ಟು ಗೋ ಟು ದಿ ಮಾರ್ಕೆಟ್. ಯು ಆಲ್ಸೋ ಕಮ್ ವಿತ್ ಮೀ ಟು ಗೋ ಟು ದಿ ಮಾರ್ಕೆಟ್. ನೀವು ಮಾರ್ಕೆಟ್ಗೆ ಹೋಗಲು ನನ್ನ ಜೊತೆ ಬರ್ತೀರಾ ಅನ್ನೋದನ್ನು ಯು ಆಲ್ಸೋ ಕಮ್ ವಿತ್ ಮೀ ಟು ಗೋ ಟು ದಿ ಮಾರ್ಕೆಟ್. ಇವಾಗೆಲ್ಲರೂ ಹೊರ್ಗಡೆ ಹೋಗಬೇಕು ಅಥವಾ ಮಾರ್ಕೆಟ್ಗೆ ಹೋಗಬೇಕು, ಒಂದು ಶಾಪಿಂಗ್ ಹೋಗಬೇಕು ಅಂದರೆ ಒಬ್ಬರೇ ಹೋಗಬೇಕು ಅಂದರೆ ಬೋರ್ ಆಗುತ್ತೆ. ಒಬ್ಬರು ನಮ್ಮ ಜೊತೆ ಇದ್ದರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ನಾವು ಬೇರೆ ಯಾರನ್ನಾದ್ರೂ ಹುಡುಕ್ತಾನೆ ಇರ್ತೀವಿ ಈ ಥರ ಸಂದರ್ಭದಲ್ಲಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನನಗೆ ರಾತ್ರಿಯಲ್ಲಿ ಒಬ್ಬಳೇ ಹೊರಗೆ ಬರಲು ಭಯವಾಗುತ್ತದೆ. ಒಬ್ಬಳೇ ಹೊರಗೆ ಬರಲು ಭಯವಾಗುತ್ತದೆ. ಇದನ್ನು ಐ ಆಮ್ ಅಫ್ರೇಡ್ ಟು ಗೋ ಔಟ್ ಅಲೋನ್. ಐ ಆಮ್ ಅಫ್ರೇಡ್ ಟು ಗೋ ಔಟ್ ಅಲೋನ್. ನನಗೆ ರಾತ್ರಿಯಲ್ಲಿ ಒಬ್ಬಳೇ ಹೊರಗೆ ಬರಲು ಭಯವಾಗುತ್ತದೆ. ಇದನ್ನು
ಖಂಡಿತ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮಾಡಿರ್ತೀವಿ. ರಾತ್ರಿ ಟೈಮಲ್ಲಿ ಒಬ್ಬರೇ ಹೊರಗೆ ಬರೋದೇ ಇಲ್ಲ. ಯಾರಾದರೂ ಒಬ್ಬರು ನಮ್ಮ ಜೊತೆ ಬರಬೇಕು, ನಾವು ಹೊರಗೆ ಬರಬೇಕು. ಅಥವಾ ಆ ಟೈಮಲ್ಲಿ ಎದ್ದೇಳೋದು ಸಮೇತ ಕೆಲವೊಬ್ಬರು ಯಾರಾದರೂ ಎಬ್ಬಿಸಿ ಆಮೇಲೆ ಎದ್ದೇಳೋದು, ಆ ಥರ ಇರುತ್ತೆ. ನನಗೆ ರಾತ್ರಿಯಲ್ಲಿ ಒಬ್ಬಳೇ ಹೊರಗೆ ಬರಲು ಭಯವಾಗುತ್ತದೆ. ಇದನ್ನು ಐ ಆಮ್ ಅಫ್ರೈಡ್ ಟು ಗೋ ಔಟ್ ಅಲೋನ್. ಐ ಆಮ್ ಅಫ್ರೈಡ್ ಟು ಗೋ ಔಟ್ ಅಲೋನ್. ನಮಗೆ ಹೊರಗೆ ಹೋಗೋದು ಸಾಮಾನ್ಯವಾಗಿ ಭಯ ಆಗೇ ಆಗುತ್ತೆ ನೈಟ್ ಟೈಮು. ಹಾಗೆ ಇವತ್ತಿನ ಸೆಂಟೆನ್ಸ್ ಮುಗಿದು ಫ್ರೆಂಡ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ವಾವ್, ಯೂಸ್ಫುಲ್ ಅಂತ ಎಲ್ಲ ಮೆಸೇಜ್ ಮಾಡಿದರೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಕೂಡ ಮಾಡ್ತೀನಿ. ಕಾರಣಾಂತರದಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ.